ಚಿಕ್ಕಬಳ್ಳಾಪುರದಲ್ಲಿ ಬ್ಯಾನರ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಪುಡಾರಿ ರಾಜೀವ್ ಗೌಡ ವರ್ತನೆ ಇಡೀ ರಾಜ್ಯ ನೋಡಿತ್ತು. ಆ ಪೌರಾಯುಕ್ತಿಗೆ ಆವಾಜ್ ಹಾಕಿದ್ದು, ಬಳಸಿದ ಪದಗಳು, ಬೆದರಿಕೆ ಹಾಕಿದ ರೀತಿ. ಈ ಪ್ರಕರಣದಲ್ಲಿ ಇನ್ನೂ ಕೂಡ ಬಂಧನ ಆಗಿಲ್ಲ ಧಮ್ಕಿ ಸ್ಟಾರ್ ರಾಜೀವ್ ಗೌಡ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಇವತ್ತು ಈ ವ್ಯಕ್ತಿಯ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ನಿರೀಕ್ಷಣಾ ಬೇಲನ್ನು ಹಾಕೊಂಡಿದ್ದಾನೆ, ತಲೆಮರೆಸಿಕೊಂಡಿದ್ದಾನೆ. ಪೊಲೀಸರು ನೋಡಿದ್ರೆ ನಮ್ಮ ಕೈಗೆ ಸಿಕ್ತಿಲ್ಲ ಅಂತಿದ್ದಾರೆ. ಇನ್ನೊಂದು ಕಡೆ ಅವನು ಲೀಗಲ್ ರೆಮಿಡಿಯನ್ನು ಕೂಡ ಪಡೆದುಕೊಳ್ಳೋಕೆ ಮುಂದಾಗ್ತಿದ್ದಾನೆ. ಪೊಲೀಸರಿಗೆ ಸಿಗದೆ ಇದ್ದವನು ಅವನ ವಕೀಲರ ಮೂಲಕ ಕೋರ್ಟಲ್ಲಿ ಆಂಟಿಸಿಪೇಟರಿ ಬೇಲ್ ಹಾಕಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾನೆ. ಇವನಿಗೆ ಬೇಲ್ ಸಿಗೋ ತನಕ ಪ್ರಾಬಬ್ಲಿ ನಮ್ಮ ಪೊಲೀಸರು ಬಂಧಿಸಲ್ಲ ಅಂತ ಅನಿಸುತ್ತೆ. ಅಲ್ಲಿ ತನಕ ಅವ್ರ ಕೈಗೆ ಸಿಗಾಕೊಳ್ಳಲ್ಲ ಅಂತ ಅನಿಸುತ್ತೆ. ಅವನಿಗೆ ಬೇಲ್ ಸಿಗಲಿ ಅನ್ನೋ ರೀತಿಯಲ್ಲಿ ಇವರು ಹುಡುಕುವಂತೆ ನಾಟಕವನ್ನು ಮಾಡ್ತಿರೋದು ಸ್ಪಷ್ಟವಾಗ್ತಾ ಇದೆ. ವೀರಾದಿ ವೀರ ರಾಜೀವ್ ಗೌಡ ಅವನ ಪರವಾಗಿ ಪೊಲೀಸರು ಕೆಲಸ ಮಾಡ್ತಿದ್ದಾರ ಅನ್ನೋ ಪ್ರಶ್ನೆ. ಇನ್ನು ಎಷ್ಟು ದಿನ ಬೇಕು ಈತನನ್ನು ಅರೆಸ್ಟ್ ಮಾಡೋದಕ್ಕೆ? ಒಬ್ಬ ಅಬ್ಸ್ಕಾಂಡ್ ಆಗಿರುವ ಪುಡಾರಿಯನ್ನು ಹಿಡಿಯೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಯೋಗ್ಯತೆ ಇನ್ನೇನು ಅನ್ನೋ ಪ್ರಶ್ನೆಯನ್ನು ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಅವನು ವಿಡಿಯೋ ಮಾಡೋದಕ್ಕೆ ಅವನಿಗೆ ಪುರ್ಸೊತ್ತಿರುತ್ತೆ, ಅವನಿಗೆ ಆಂಟಿಸಿಪೇಟರಿ ಬೇಲ್ ಹಾಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಬಟ್ ಪೊಲೀಸರು ಮಾತ್ರ ನಮ್ಮ ಕೈಗೆ ಸಿಗ್ತಾ ಇಲ್ಲ, ನಾವು 3 ತಂಡ ಮಾಡಿದ್ದೀವಿ, 4 ತಂಡ ಮಾಡಿದ್ದೀವಿ ಅಂತ ಕತೆ ಹೇಳ್ತಾ ಇದ್ದಾರೆ. ಆ 4 ತಂಡದಲ್ಲಿ ಇರೋರು ಎಷ್ಟು ಪ್ರಯೋಜನಕ್ಕೆ ಬರ್ತಿದ್ದಾರೆ ಅನ್ನೋ ಪ್ರಶ್ನೆ. ಅವ್ರನ್ನ ಯಾಕೆ ಜನ ನಿಷ್ಪ್ರಯೋಜಕರು ಅಂತ ಕರಿಬಾರ್ದು? ಪ್ರಶ್ನೆ ಬರುತ್ತಲ್ವಾ. ಅವನು ಬೇಲ್ ತೊಗೊಂಡು ಆಚೆ ಬರಲಿ, ಆಮೇಲೆ ನಾವು ಒಂದು ನೋಟಿಸ್ ಕೊಡೋ ರೀತಿ ನಾಟಕ ಮಾಡ್ತೀವಿ, ನೀನು ಅತ್ತಂಗೆ ಮಾಡು, ನಾನು ಹೊಡೆದಂಗೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಪೊಲೀಸರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರಾ ಈ ಪ್ರಕರಣದಲ್ಲಿ ಅನ್ನೋದು ಪ್ರಶ್ನೆ.